ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ನಿದ್ರಾಹೀನತೆ ಅನ್ನೋದಿದೆಯಲ್ಲ ತುಂಬ ತಲೆನೋವಪ್ಪ ಇದು. ಯಾಕಂತ ಹೇಳಿದರೆ ಕೆಲವರಿಗೆ ನಿದ್ದೆ ಬರೋದಿಲ್ಲ ಮಲ್ಕೊಂಡ ತಕ್ಷಣ ತುಂಬ ಹೊತ್ತಾದರೂ ಕೂಡ. ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದರೆ ಒಮ್ಮೆ ನಿದ್ದೆ ಬರುತ್ತೆ, ಮಿಡಲಲ್ಲಿ ಏನಾದರೂ ಡಿಸ್ಟರ್ಬ್ ಆಗಿ ಎಚ್ಚರ ಆಗಿಬಿಟ್ರೆ ಮತ್ತೆ ನಿದ್ದೆ ಬರೋದಿಲ್ಲ, ಬೆಳಿಗ್ಗೆ ತನಕ ತುಂಬ ಕಷ್ಟಪಡಬೇಕಾಗುತ್ತೆ. ಇನ್ನು ಕೆಲವರಿಗೆ ಏನಾಗುತ್ತೆ, ಡಿಪ್ರೆಷನ್ ಅಥವಾ ಖಿನ್ನತೆ ಅನ್ನೋದು ಕೂಡ ಕಾಡ್ತಾ ಇರುತ್ತೆ, ಅದರಿಂದ ಕೂಡ ನಿದ್ದೆ ಬರೋದಿಲ್ಲ. ಅವರ ಆಲೋಚನೆಗಳು ಬೇರೆ ಬೇರೆ ಇರುತ್ತೆ, ಆಲೋಚನೆಗಳು ತುಂಬ ತಲೆಯಲ್ಲಿ ಇದ್ದಾಗ ನಿದ್ದೆ ಬರೋದಿಲ್ಲ. ಇದೆಲ್ಲದೂ ಕೂಡ ನಿದ್ದೆಗೆ ಪ್ರಾಬ್ಲಮ್ ಮಾಡ್ತಾ ಇರುತ್ತೆ. ಸೊ ಈ ನಿದ್ರಾಹೀನತೆಗೆ ನಾನು ಇವತ್ತೊಂದು ಬೆಸ್ಟ್ ಮೆಡಿಸಿನನ್ನು ಹೇಳ್ತೀನಿ. ನೀವು ಇದನ್ನು ಮೆಡಿಸಿನ್ ಅಂತ ಆದರೂ ಹೇಳ್ಬೋದು, ಇಲ್ಲ ಆದರೆ ನಾರ್ಮಲ್ ಆಗಿ ಮನೇಲಿ ನೀವು ನ್ಯಾಚುರಲ್ ಡ್ರಿಂಕ್ ಏನು ಮಾಡಿ ಕುಡಿತೀರಾ ಆ ಥರ ಅಂತ ಆದರೂ ಅಂದ್ಕೊಳ್ಬಹುದು. ಇದನ್ನು ಡೀಟೇಲ್ ಆಗಿ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ನಿದ್ರಾಹೀನತೆ ಅಥವಾ ಡಿಪ್ರೆಷನ್ ಇದೆಯಲ್ಲ, ಇದರಿಂದ ನಮಗೆ ಬೇರೆ ಬೇರೆ ಇನ್ನೂ ಅನೇಕ ಸಮಸ್ಯೆಗಳು ಬರಬಹುದು. ಆದ್ದರಿಂದ ನಾವು ಆದಷ್ಟು ಸರಿಯಾಗಿ ನಿದ್ದೆ ಮಾಡಬೇಕು, ಹಾಗೆ ಡಿಪ್ರೆಷನ್ನಿಂದ ಹೊರಗೆ ಬರಬೇಕು. ಆವಾಗ ಮಾತ್ರ ನಾವು ಆರೋಗ್ಯವಂತರಾಗಿರೋಕ್ಕೆ ಸಾಧ್ಯ ಆಗೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿದ್ರಾಹೀನತೆಯಿಂದ ಪಾರಾಗೋಕ್ಕೆ ಹಾಗೆ ಡಿಪ್ರೆಷನ್ ಅಥವಾ ಖಿನ್ನತೆಯಿಂದ ಹೊರಗೆ ಬರೋದಕ್ಕೆ ಎರಡಕ್ಕೂ ಕೂಡ ಒಂದು ಸಿಂಪಲ್ ಆಗಿ ನಾವು ಮನೆಯಲ್ಲೇ ಪರಿಹಾರ ಹೇಗೆ ಕಂಡುಕೊಳ್ಬಹುದು ಇದನ್ನು ಹೇಳ್ತೀನಿ. ನೀವು ಕೇಳಿರಬಹುದು, ಬಾಳೆಹಣ್ಣು ತಿಂದರೆ ಡಿಪ್ರೆಷನ್ನಿಂದ ಹೊರಗೆ ಬರಬಹುದು ಅಥವಾ ಖಿನ್ನತೆಯಿಂದ ಹೊರಗೆ ಬರೋಕ್ಕೆ ಈ ಬಾಳೆಹಣ್ಣು ಸಹಾಯ ಮಾಡುತ್ತೆ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು ಬಾಳೆಹಣ್ಣು ಮತ್ತು ಬಾಳೆಹಣ್ಣಿನ ಸಿಪ್ಪೆಯಿಂದ ಒಂದು ಕಷಾಯ ಅಂತನಾದರೂ ಕರಿಬಹುದು, ಇಲ್ಲ ಹೆಲ್ದಿ ಡ್ರಿಂಕ್ ಅಂತನಾದರೂ ಕರಿಬಹುದು. ಅದನ್ನು ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಮೊದಲಿಗೆ ಬಾಳೆಹಣ್ಣಿನ ಸಿಪ್ಪೆಯ ಕಷಾಯ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ತುಂಬ ಸಿಂಪಲ್ ಆಗಿ ಮಾಡ್ಬೋದಾದಂಥದ್ದು ಇದು. 1 ಲೋಟ ಆಗುವಷ್ಟು ನೀರನ್ನು ಫಸ್ಟು ಕುದಿಯೋಕೆ ಇಡಿ. ಅದಕ್ಕೆ ನೀವು ಒಂದು 2 ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕಿ, ಚೆನ್ನಾಗಿ ರೈಪ್ ಆಗಿರೋ ಅಥವಾ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕಬೇಕು. 2 ಹಣ್ಣಿನ ಸಿಪ್ಪೆಯನ್ನು ಹಾಕಿ, ನೀವು ಸ್ವಲ್ಪ ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ರೆ 1 ಹಣ್ಣಿದು ಸಾಕಾಗುತ್ತೆ. ನಾನಿಲ್ಲಿ ತೊಗೊಂಡಿರೋದು ಏಲಕ್ಕಿ ಬಾಳೆಹಣ್ಣು, 2 ಚಿಕ್ಕದು, ಆದ್ದರಿಂದ 2 ಬಾಳೆಹಣ್ಣಿನ ಸಿಪ್ಪೆಯನ್ನು ಹಾಕಿದ್ದೀನಿ. ಸೊ ಬಾಳೆಹಣ್ಣಿನ ಸಿಪ್ಪೆ ಹಾಕಿದ ಮೇಲೆ ನೀವು ಅದನ್ನು ಸರಿಯಾಗಿ ಕುದಿಸಿ, ಒಂದು 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಅದಾದಮೇಲೆ ಅದನ್ನು ಸೋಸ್ಬಿಟ್ಟು ಕುಡಿಬಹುದು. ಇದನ್ನು ನೀವು ಪ್ರತಿದಿನ ಮಲಗುವ 1 ಅವರ್ ಮುಂಚೆ ಅಥವಾ ಮಲಗೋಕೆ 1 ಗಂಟೆ ಮುಂಚೆ ಇದನ್ನು ಕುಡಿಬೇಕು. ಬಾಳೆಹಣ್ಣಿನ ಸಿಪ್ಪೆ ಕಷಾಯ ಹೇಗೆ ಮಾಡೋದಂತ ನೋಡಿದ್ವಿ. ಈಗ ಬಾಳೆಹಣ್ಣಿನ ಕಷಾಯ ಹೇಗೆ ಮಾಡಬಹುದು ನಿದ್ರಾಹೀನತೆಗೆ ಪರಿಹಾರವಾಗಿ ಅನ್ನೋದನ್ನು ನೋಡೋಣ. ಇದಕ್ಕೂ ಸೇಮ್, ಫಸ್ಟು 1 ಲೋಟ ಆಗುವಷ್ಟು ನೀರನ್ನು ಕುದಿಯೋಕಿಡಿ. ನೀರು ಸ್ವಲ್ಪ ಬಿಸಿ ಆದಮೇಲೆ 1 ಬಾಳೆಹಣ್ಣನ್ನು ಸ್ವಲ್ಪ ಕಟ್ ಮಾಡಿ ಹಾಕಿ. ನೀವು ಚಿಕ್ಕದಾಗಿ ಬೇಕಂದರೆ ಕಟ್ ಮಾಡಿ ಹಾಕ್ಬೋದು, ಇಲ್ಲಾದರೆ 1 ಬಾಳೆಹಣ್ಣನ್ನು 2 ಪೀಸ್ ಮಾಡಿ ಹಾಕಿದರೆ ಕೂಡ ಸಾಕಾಗುತ್ತೆ. ಬಟ್ ಯಾವುದೇ ಕಾರಣಕ್ಕೂ ಸಿಪ್ಪೆನ ತೆಗೆದು ಹಾಕಬಾರ್ದು, ಸಿಪ್ಪೆನ ಸೇರಿಸಿ ಹಾಕಬೇಕು. ಅದನ್ನು ಸ್ವಲ್ಪ ಹೊತ್ತು ಬೇಯೋಕೆ ಬಿಡಿ ಬಾಳೆಹಣ್ಣನ್ನು. ಅದಾದಮೇಲೆ 1 ಸಣ್ಣ ಪೀಸ್ ಆಗುವಷ್ಟು ಚಕ್ಕೆನ ಇದರಲ್ಲಿ ಹಾಕಿ. ನಿಮ್ಮ ಮನೆಯಲ್ಲಿ ಏನಾದರೂ ಚಕ್ಕೆದು ಪೌಡರ್ ಇದ್ದರೆ ಅಥವಾ ಸಿನಾಮನ್ ಪೌಡರ್ ಇದ್ದರೆ ಅದನ್ನು ನೀವು ಆ್ಯಡ್ ಮಾಡಬಹುದು, 1/4 ಸ್ಪೂನ್ ಆಗುವಷ್ಟು ಹಾಕ್ಬಹುದು. ಸೊ ಪೌಡರ್ ಇಲ್ಲ ಆದರೆ ಈ ಚಕ್ಕೆನ ನೀವು ಡೈರೆಕ್ಟಾಗಿ ಹಾಕ್ಬೋದು. 1 ಚಿಕ್ಕ ಪೀಸ್ ಆಗುವಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸಿ, ಒಂದು 6 ರಿಂದ 8 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಬೇಕಂದರೆ ಮೇಲ್ಗಡೆಯಿಂದ ಒಂದು ಪ್ಲೇಟ್ ಕೂಡ ಮುಚ್ಚಿ ಇಡಬಹುದು. ಇದು ಸರಿಯಾಗಿ ಕುದ್ದ ಮೇಲೆ, ಸರಿಯಾಗಿ ಬಿಸಿ ಆದಮೇಲೆ ಅಥವಾ ಬಾಳೆಹಣ್ಣು ಸ್ವಲ್ಪ ಬೆಂದ ಮೇಲೆ ನೀವು ಅದನ್ನು ಸೋಸಿ, ಇದನ್ನು ಕೂಡ ಹಾಗೆ ಪ್ರತಿದಿನ ಮಲಗುವ 1 ಗಂಟೆ ಮುಂಚೆ ಕುಡಿಬೇಕು. ಸೊ ಈ ಥರ ನೀವು ಪ್ರತಿದಿನ ಬಾಳೆಹಣ್ಣಿನ ಸಿಪ್ಪೆಯಿಂದ ಅಥವಾ ಬಾಳೆಹಣ್ಣಿಂದ ಕಷಾಯ ಮಾಡಿ ಕುಡಿತಾ ಇದ್ದರೆ ನಿಮ್ಮ ನಿದ್ರಾಹೀನತೆ ದೂರ ಆಗೋದ್ರ ಜೊತೆಗೆ ಯಾರಾದರೂ ಡಿಪ್ರೆಷನ್ ಅಥವಾ ಖಿನ್ನತೆಯಿಂದ ಬಳಲ್ತಾ ಇದ್ದರೆ ಅವರು ಕೂಡ ಆ ಡಿಪ್ರೆಷನ್ ಅಥವಾ ಖಿನ್ನತೆಯಿಂದ ಹೊರಗೆ ಬರಬಹುದು. ನೋಡಿದ್ರಲ್ಲ, ನಿದ್ರಾಹೀನತೆಯಿಂದ ಹೇಗೆ ಪಾರಾಗೋದು, ಅದೇ ರೀತಿ ಡಿಪ್ರೆಷನ್ನಿಂದ ಹೇಗೆ ಹೊರಗೆ ಬರೋದು ಅಂತ ಹೇಳಿ. ಇದೆರಡಕ್ಕೂ ಕೂಡ ನೀವು ಈ ಥರ ಸಿಂಪಲ್ ಆಗಿ ಬಾಳೆಹಣ್ಣಿನ ಸಿಪ್ಪೆಯಿಂದ ಅಥವಾ ಬಾಳೆಹಣ್ಣಿಂದ ಒಂದು ಡ್ರಿಂಕ್ ಮಾಡಿ ಡೈಲಿ ಕುಡಿತಾ ಬಂದರೆ ನೀವು ಡಿಪ್ರೆಷನ್ನಿಂದನೂ ಹೊರಗೆ ಬರ್ಬೋದು. ಅದೇ ರೀತಿ ನಿದ್ರಾಹೀನತೆ ಪ್ರಾಬ್ಲಮ್ ಕೂಡ ನಿಮ್ಮನ್ನು ಕಾಡೋದಿಲ್ಲ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನೇ ಸಜೆಷನ್ಗಳಿದ್ರೂ ಕಮೆಂಟ್ ಮಾಡಿ. ಇದೇ ರೀತಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.